ನಡುವೆ ಅಪಘಾತ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ತಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದಂತಹ ಕಾನ್ಸ್ಟೇಬಲ್ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕೆಳಗೆ ಬೀಳ್ತಾ ಇದ್ದಂತೆ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ ಬಸ್. ನೋಡಿ ಎಂಥ ದುರ್ಘಟನೆ ಅಂತ ಹೇಳಿದ್ರೆ, ಬೈಕ್ನಲ್ಲಿ ಕೂರಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕೆಳಗೆ ಬೀಳ್ತಾ ಇದ್ದಂತನೇ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ. ನೋಡಿ ಆ CCTVಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಸೈಡ್ನಲ್ಲಿ ಬಸ್ ಬರ್ತಿದೆ ಅಂತ ಹೇಳಿ ಸೈಡ್ಗೆ ಹಾಕೊಂಡಿದ್ದಾರೆ. ಅವ್ನು ನೋಡದೇ ಇರಲೋ ಅಥವಾ ಕಣ್ಣು ಎಲ್ಲಿತ್ತೋ ಒಂದು ಆ ಡ್ರೈವರ್ದು ಗೊತ್ತಿಲ್ಲ, ಸಡನ್ ಆಗಿ ನುಗ್ಗಿಸ್ಬಿಟ್ಟಿದ್ದಾನೆ. ಕೆಳಗೆ ಬೀಳ್ತಾ ಇದ್ದಂತೆ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ ಸ್ಕೂಲ್ ಬಸ್. 2 ವರ್ಷ ಮತ್ತು 4 ವರ್ಷದ ಭಾನುಮೃತ ಮಕ್ಕಳು. ನೋಡಿ, ದೊಡ್ಡ ಮಕ್ಕಳು ಅಲ್ಲ, ಸಣ್ಣ ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಏನೋ ಬೈಕ್ನಲ್ಲಿ ಕೂರಿಸ್ಕೊಂಡಿದ್ರು. ಆ ಟೈಮಲ್ಲಿ ಸ್ಕೂಲ್ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಸ್ಕೂಲ್ ಬಸ್ ಹಾಗೂ ಬೈಕ್ ನಡುವೆ ಅಪಘಾತವಾಗಿ ಮಕ್ಕಳು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ತಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನಡೆದಂತಹ ಘಟನೆ ಇದು. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಂತಹ ಕಾನ್ಸ್ಟೇಬಲ್ ಹೆಂಗೋ ಬಸ್ ಬರ್ತಾ ಇದೆ, ಬಸ್ ಪಾಸ್ ಆದ್ಮೇಲೆ ಕ್ರಾಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರ್ಬೋದು. ಇನ್ನೇನು ಬಸ್ ಬರ್ತಾ ಇದೆ, ಆ ಬೈಕ್ ಮಗಚ್ ಬೀಳುತ್ತೆ. ಬಿದ್ದ ತಕ್ಷಣ ಆ ಮಕ್ಕಳು ಕೆಳಗೆ ಬೀಳ್ತಾರೆ. ಆ ಬಸ್ ಆ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ. ಎಂತಹ ಘಟನೆ ನೋಡಿ, ನೋಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಎಲ್ಲವೂ ಕೂಡ CCTVಯ ದೃಶ್ಯಾವಳಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಎಲ್ಲ ಘಟನೆಗಳು ಕೂಡ ಬೆಂಗಳೂರಿನ ತಣಿಸಂದ್ರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, 2 ವರ್ಷ, ಇನ್ನೊಬ್ರಿಗ 4 ವರ್ಷದ ಮಗು ಭಾನುಮೃತ ಮಕ್ಕಳಾಗಿದ್ದಾರೆ. ಕೆಳಗೆ ಬೀಳ್ತಾ ಇದ್ದಂತನೇ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ ಬಸ್. ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡ್ತಾ ಇದೆ. ಮೃತ ಬಾಲಕಿ ವರ್ಷೋತಂದೆ ನಾಗನಗೌಡ. CRನಲ್ಲಿ ಕಾನ್ಸ್ಟೇಬಲ್ ಆಗಿರುವಂತಹ ನಾಗನಗೌಡ ಅಣ್ಣನ ಮಗಳು, ಭಾನು ಅಣ್ಣನ ಮಗಳಂತೆ. ನೋಡಿ, ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಣ್ಣನ ಮಗಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಡಿಬಾರ್ದಂತಹ ಘಟನೆ ನಡೆದಿದೆ. ಇಂಥ ಘಟನೆ ಅಂತ ಹೇಳಿದ್ರು, ಪಾಪ ಅವರಿಗೂ ಕೂಡ ಇದು ಜೀವನ ಪರ್ಯಂತ ಇದೊಂದು ಕೊರಗು ಇದ್ದೇ ಇರುತ್ತೆ. ನನ್ನ ಅಣ್ಣನ ಮಗನನ್ನು ನಾನು ಕೂರಿಸ್ಕೊಂಡು ಹೋಗುವಾಗ ಕೊಂದುಬಿಟ್ಟೆ ಅನ್ನುವಂಥ ಅವರಿಗೆ ಒಂದು ಪಶ್ಚಾತ್ತಾಪ ಕೊನೆಯವರೆಗೂ ಕೂಡ ಕಾಡ್ತಾ ಇರುತ್ತೆ. ಬಟ್ ಅವರಿಂದ ಆಗಿರುವಂಥ ತಪ್ಪಲ್ಲ ಅದು. ಸ್ಕೂಲ್ ಬಸ್ಸು ಬಂದು ಡಿಕ್ಕಿ ಹೊಡೆದಿದೆ. ಅವ್ನು ನೋಡಿ, ಅವ್ನು ಕಣ್ಣು ಎಲ್ಲಿಟ್ಕೊಂಡು ಬರ್ತಾ ಇದ್ದ ಅಂತ. ಹಾಗಾದರೆ ಬೈಕ್ ಬಂದಿರೋದು ಕೂಡ ಗೊತ್ತಾಗ್ಲಿಲ್ವ? ಹಾಗಾದರೆ ಇವ್ರು ನಿಲ್ಲಿಸಿದ್ದಾರೆ, ಇವರು ಏನು ಸಡನ್ ಆಗಿ ನುಗ್ಗಿದ್ದಲ್ಲ. ಹೆಂಗೋ ಬಸ್ ಪಾಸ್ ಆದಮೇಲೆ ಪಾಸ್ ಆಗುವ, ಕ್ರಾಸ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದರೆ ಸ್ಕೂಲ್ ಬಸ್ಸು ಏಕಾಏಕಿಯಾಗಿ ಸಡನ್ ಆಗಿ ಬಂದು ಡಿಕ್ಕಿ ಹೊಡೆದಿದೆ. ಅದು ಟಚ್ ಆಗಿ ಆ ಮಕ್ಕಳಿಬ್ಬರು ಕೂಡ ಕೆಳಗೆ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಮಕ್ಕಳ ಮೇಲೇನೆ ಬಸ್ ಹರ್ಕೊಂಡು ಹೋಗಿದೆ. ನಾಗನಗೌಡ ಅಣ್ಣನ ಮಗಳು ಭಾನು, 4 ವರ್ಷ ಅಂತೆ. ನೋಡಿ, ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಎಲ್ಲ ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು. CRನಲ್ಲಿ ಕಾನ್ಸ್ಟೇಬಲ್ ಆಗಿರುವಂಥ ನಾಗನಗೌಡ. CRನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರು, ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಆಗಿರ್ಬೋದು ಈ ಘಟನೆ. ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಂತಹ ಕಾನ್ಸ್ಟೇಬಲ್ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕೆಳಗೆ ಬೀಳ್ತಾ ಇದ್ದಂತೆ ಮಕ್ಕಳ ಮೇಲೆ ಹರ್ಕೊಂಡು ಹೋಗಿದೆ ಬಸ್. 2 ವರ್ಷ ಒಬ್ಬರಿಗೆ, ಇನ್ನೊಬ್ಳಿಗೆ 4 ವರ್ಷ. ಅವರು ಕೂಡ ಅಣ್ಣನ ಮಗಳು. ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಎಲ್ಲ ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು. ಇದು ಮನ ಕಲ್ಕುವಂತಹ ಘಟನೆ. ಅವ್ರಿಗೂ ಕೂಡ ಪಶ್ಚಾತ್ತಾಪ ಕೊನೆವರೆಗೂ ಕೂಡ ಇದ್ದೇ ಇರುತ್ತೆ. ಅವ್ರದ್ದು ಕೂಡ ತಪ್ಪಿಲ್ಲ ಅದರಲ್ಲಿ. ಸೈಡಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ, ಬಸ್ ಪಾಸ್ ಆದಮೇಲೆ ನಾವು ಕ್ರಾಸ್ ಮಾಡೋಣ ಅಂಥೇಳಿ. ಅಂತಹ ಸಂದರ್ಭದಲ್ಲಿ ನಡಿಬಾರ್ದಂಥ ಘಟನೆ ಒಂದು ನಡೆದು ಹೋಗಿರುವಂಥದ್ದು. ಆ ಪುಟ್ಟ ಮಗುವಿನ ಫೋಟೋವನ್ನು ಕೂಡ ಬ್ಲರ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಆ ಪುಟ್ಟ ಕಂದಮ್ಮ ಇನ್ನೂ ಕೂಡ ಪ್ರಪಂಚವನ್ನು ಅರಿಬೇಕಾದಂಥ ಕಂದಮ್ಮ ಸಾವನ್ನಪ್ಪಿರುವಂಥದ್ದು. CRನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ನಾಗನಗೌಡನ ಅಣ್ಣನ ಮಗಳು ಭಾನು ಅವರನ್ನ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ
ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಆರ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರುವಂತಹ ನಾಗನಗೌಡ. ನೋಡಿ, ಯಾವ ಟೈಮಲ್ಲಿ ಏನು ಆಗುತ್ತೆ ಅನ್ನೋದು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ನೋಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ ಇದು ಏನು ಘಟನೆ ಅಂತ ಹೇಳಿ. ಮೃತ ಬಾಲಕಿ ಪಾಪ ಇನ್ನು ಸಣ್ಣ ಕಂದಮ್ಮ ಇನ್ನೂ ಕೂಡ ಅಣ್ಣನ ಮಗಳನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಏಕಾಏಕಿಯಾಗಿ ಬಸ್ ಬಂದು ಡಿಕ್ಕಿ ಹೊಡೆದಿರೋದ ಏನು ಸ್ಟೋರಿ ಎಲ್ಲವೂ ಕೂಡ CCTVಯಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. ಈ ಸ್ಟೋರಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ನಿರೀಕ್ಷೆ ಎಲ್ಲರೂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ನಡೆದಿರುವಂತದ್ದು. 2 ಮಕ್ಕಳನ್ನ ಕೂರಿಸಿಕೊಂಡು ಏನೋ ಬೈಕ್ ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತಾರೆ. 2 ವರ್ಷ ಬಾನು 4 ವರ್ಷ ಏನಿರ್ತಾರೆ. ಇಬ್ಬರು ಕೂಡ ಪೊಲೀಸ್ ಸಿಬ್ಬಂದಿ ಕೂಡ ಏನಿರ್ತಾರೆ ಅವರು ಈ ಮಗುವನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಒಂದು ಅವರ ಮಗು ಆಗಿರುತ್ತೆ, ಮತ್ತೊಂದು ಅವರ ಅಣ್ಣನ ಮಗು ಆಗಿರುತ್ತೆ. ಇಬ್ಬರನ್ನು ಕೂಡ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಶಾಲಾ ಬಸ್ ಒಂದು ಬರುವಂತದ್ದು ಅಲ್ಲಿ ಗಮನಿಸಿ ಅವರು ರಸ್ತೆಯಲ್ಲಿ ಸೈಡ್ ಅಲ್ಲಿ ನಿಲ್ಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಶಾಲಾ ಬಸ್ ಚಾಲಕ ಏನಿರ್ತಾನೆ ಈತ ಹಿಂದೆ ಮುಂದೆ ನೋಡಿದಿಲ್ಲ, ನೇರವಾಗಿ ಸ್ಕೂಟರ್ ನಿಂತಿದ್ರು ಕೂಡ ಬ್ರೇಕ್ ಅನ್ನು ಕೂಡ ಎಲ್ಲ ಬಂದು ಆ ಬೈಕ್ ಮೇಲೆ ಹಚ್ಚುವಂಥದ್ದು. ಯಾವಾಗ ಬೈಕಿಗೆ ಡಿಕ್ಕಿ ಆಗುತ್ತೆ, ಬೈಕ್ ನಲ್ಲಿ ಇದ್ದಂತ 2 ಚಿಕ್ಕ ಮಕ್ಕಳು ಕೂಡ ಕೆಳಗೆ ಬೀಳ್ತವೆ. ಬಿದ್ದಂತ ಮಕ್ಕಳ ಮೇಲೆ ಬಸ್ ಚಕ್ರ ಹರಿದಿರುವಂತದ್ದು. 2 ಮಕ್ಕಳು ಕೂಡ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗೋ ಬೆನ್ನಲ್ಲೇ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಯಾವಾಗ 2 ಮಕ್ಕಳು ಮೃತಪಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ, ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಜ್ಮೋನಿ ಶಾಲೆ ಅಂತ ಏನಿದೆ, ಈ ಖಾಸಗಿ ಶಾಲೆಯ ಬಸ್ ಚಾಲಕ ಅಂತ ಹೇಳಿ ಮಾಹಿತಿ ಗೊತ್ತಾಗಿರುವಂತದ್ದು. ಅದ್ರ ಜೊತೆಗೆ ಏನು ಮೃತ 2 ವರ್ಷದ ಮಗು ಏನಿದೆ ಬಾನು, ಸೊ ಅದು ನಾಗನಗೌಡ ಅಂತ ಏನ್ ಹೇಳ್ತಾರೆ, ಅವರ ಅಣ್ಣನ ಮಗು ಅಂತ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು. ಬಾನು ಮತ್ತೆ 2 ಮಕ್ಕಳು ಕೂಡ ಮೃತಪಟ್ಟಿರುವಂತ ಚಿಕ್ಕ ಮಕ್ಕಳು. CC ಕ್ಯಾಮೆರಾ ಫುಟೇಜ್ ನಲ್ಲಿ ಸಂಪೂರ್ಣವಾಗಿ ಇಡೀ ಘಟನೆಯ ದೃಶ್ಯಗಳು ನಮಗೆ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ರೆ. ಆತ ಏನು ಕುಡಿದು ಬಸ್ ಚಾಲನೆ ಏನಾದ್ರು ಮಾಡ್ತಿದ್ದ, ಮುಂದೆ ಗಾಡಿ ನಿಂತಿರುವಂತಹ ಬೈಕಿಗೆ ಹೋಗಿ ಈತ ಡಿಕ್ಕಿಯನ್ನ ಮಾಡಿರುವಂತದ್ದು ಮತ್ತೆ 2 ಮಕ್ಕಳನ್ನು ಕೂಡ ಬಲಿ ತೆಗೆದುಕೊಂಡಿರುವಂತದ್ದು. ಇದಕ್ಕೂ ಇದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಕಣ್ಣ ಮುಂದೆ ತನ್ನ ಮಗು ಬಸ್ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿರುವಂತದ್ದು ನೋಡಿ ಅವರ ತಂದೆ ಕೂಡ ಸಾಕಷ್ಟು ಆಘಾತಕ್ಕೆ ಒಳಗಾಗಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಾಗ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಆತನ ಚಾಲಕ ಯಾರು, ಎಷ್ಟು ವರ್ಷದಿಂದ ಕೆಲಸವನ್ನ ಮಾಡ್ತಿದ್ದ, ಎಲ್ಲಿಯವನು ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು. ಆತನ ಬಂಧನದ ಬಳಿಕ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಾಗಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಯಾವಾಗ 2 ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆ ಬಸ್ ಡ್ರೈವರ್ಗೆ ಗೊತ್ತಾಯ್ತು, ಅವನು ಎಸ್ಕೇಪ್ ಆಗಿದ್ದಾನಂತೆ. ಎಂಥ ಬಸ್ ಚಾಲಕ ಆಗಿರ್ಬೋದು, ಒಂದು ಮಾನವೀಯತೆ ಇಲ್ವಾ? ಹಾಗಾದ್ರೆ ಅವನು ತಪ್ಪಿರೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಿಡಿ. ಅವರು ಸ್ಕೂಲ್ ಬಸ್ ಪಾಸ್ ಆಗಲಿ ಆಮೇಲೆ ರೋಡ್ ಕ್ರಾಸ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದ್ರೂ ಏಕಾಏಕಿಯಾಗಿ ಬಂದು ಕ್ರಾಸ್ನಲ್ಲಿ ಡಿಕ್ಕಿ ಹೊಡೆದ್ಬಿಟ್ಟು ಮಕ್ಕಳು ಬಿದ್ದ ತಕ್ಷಣ ಆ ಬಸ್ ಆ ಮಕ್ಕಳ ಮೇಲೆ ಹರ್ಕೊಂಡು ಹೋಗ್ಬಿಟ್ಟಿದೆ. ಪಾಪ ಒಂದು ಮಗು ಅವ್ರ ಮಗುವೇ ಆಗಿತ್ತು, ಇನ್ನೊಂದು ಮಗು ಅಣ್ಣನ ಮಗು ಆಗಿತ್ತು. ಪಾಪ 2 ಮಕ್ಕಳು ಕೂಡ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿರೋದು ನಿಜಕ್ಕೂ ಕೂಡ ಒಂದು ನೋಡೋದಕ್ಕೂ ಕೇಳೋದಕ್ಕೂ ಆಗದೆ ಇರುವಂತಹ ಸ್ಟೋರಿ ಇದು. ಆ ಬಸ್ ಡ್ರೈವರ್ ಈಗ ನಾಪತ್ತೆಯಾಗಿ ಹೋಗಿದ್ದಾನೆ. ಈಗ ಪೊಲೀಸರು ಕೂಡ ಅವನಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ತನಿಖೆ ಕೂಡ ಚುರುಕಾಗ್ತಾ ಇದೆ. ನೋಡಿ, CRನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನಾಗನಗೌಡ ಅವ್ರದ್ದೊಂದು ಮಗು ಹಾಗೂ ಅಣ್ಣನ ಮಗುವನ್ನು ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಾಗನಗೌಡನ ಅಣ್ಣನ ಮಗಳು ಭಾನು. ಕಾನ್ಸ್ಟೇಬಲ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ CCTV ದೃಶ್ಯಾವಳಿಗಳಲ್ಲಿ. ಅವ್ರ ಬೈಕನ್ನು ನಿಲ್ಲಿಸ್ಕೊಂಡಿದ್ದಾರೆ. ಅವರು ಏನು ಏಕಾಏಕಿಯಾಗಿ ನುಗ್ಗಿದ್ದು ಕೂಡ ಅಲ್ಲ, ಬಸ್ ಬರ್ತಿರೋದು ಅವರಿಗೆ ಗೊತ್ತಾಯಿತು, ಹಾಗಾಗಿ ಅವ್ರು ಸೈಡಿಗೆ ಹಾಕೊಂಡಿದ್ದಾರೆ. ಆದರೂ ಕೂಡ ಅವನು